ಓಕೆ, ನಾವು ಒಂದೇ ಸಂಸ್ಥಾನ ಅಂದ್ರೆ ಒಂದೇ ಮನೆಯವರಾಗಿರುವಾಗ ಈ ಮನೆ ಅಂದ್ರೆ ದೇವರ ಮಕ್ಕಳಾದಂತ ನಾವು ಪ್ರೇರೆ ಯೇಸು ಕ್ರಿಸ್ತನ್ ಏನಾಗಿದ್ದಾನೆ, ಶಿರಸ್ಸಾಗಿದ್ದಾನೆ ಪ್ರೇರೆ. ನಾವು ಅವಯವಗಳು ನಾವು ಅಂಗಾಂಗ ಸೇರ್ತಲ್ಪಡುವಾಗ ಈ ಒಂದು ಸೈತಾನ ಎಂಬುವಂತ ಟೀಮು ಮನುಷ್ಯರ ಹೃದಯದಲ್ಲಿ ಸೇರಿಕೊಂಡು ಏನ್ ಮಾಡ್ತಾರೆ ಗೊತ್ತಾ, ದೇವರ ಮಕ್ಕಳನ್ನು ಚದುರಿಸುವುದಕ್ಕಾಗಿ ದೇವರು ಕೊಟ್ಟಿರುವಂತಹ ಆ ಭದ್ರವಾಗಿ ಇಟ್ಕೊಳ್ಳಿ ಅಂತ ಕೊಟ್ಟಿರುವಂತಹ ಆ ವಾಕ್ಯಗಳನ್ನು ಕದ್ಕೊಂಡೋಗಿ ಏನ್ ಮಾಡ್ತಾ ಇದ್ದಾನೆ, ಆತನು ಸೈತಾನನ್ನು ಸಂತೋಷ ಪಡ್ತಾ ಇದ್ದಾನೆ ಪ್ರೇರೆ. ಸಂತೋಷ ಪಡ್ತಾ ಇದ್ದಾನೆ ಯಾವಾಗ್ಲೂ ಪ್ರೇರೆ. ಲೂಕನು ಬರೆದ ಸುವಾರ್ತೆ ಅದೇ 11:25 ನೋಡಿಕೊಳ್ಳೋಣ. ಮನೆ ಗುಡಿಸಿ ಅಲಂಕರಿಸಿದಾಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರಕೊಂಡು ಬರುವುದು. ಏನ್ ಪ್ರೇರೆ? ಅಲಂಕರಿಸಿಕೊಂಡಿರುವಾಗ ಅಲಂಕಾರ ಪ್ರೇರೆ, ಅಲಂಕಾರ. ಮನೆಯನ್ನು ಅಲಂಕಾರ, ಈ ಹೃದಯ ಎಂಬುವಂತ ಮನೆಯನ್ನು, ಈ ದೇಹವೆಂಬುವಂತ ಮನೆಯನ್ನು ವಾಕ್ಯದ ಮೂಲಕ ಅಲಂಕಾರ ಎಂಬುವಂತ ನೋಡುವಾಗ ಪ್ರೇರೆ, ಪೇತ್ರನು ಬರೆದ 1ನೇ ಪತ್ರಿಕೆ 3:5 ನೋಡೋಣ ಪ್ರೇರೆ. ಪೇತ್ರ 1:3-5 ಪ್ರೇರೆ. ಪೇತ್ರ 1:3 ಮುಗಿಸ್ಕೊಳ್ಳೋಣ 10 ನಿಮಿಷ. 1 ಪೇತ್ರ 3:5. ಓಕೆ, ಪೂರ್ವ ಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟು ಭಕ್ತಿಯರಾಗಿ ಸ್ತ್ರೀಯರು ಸಹ ಹೀಗೆ ತಮ್ಮನ್ನು ಅಲಂಕರಿಸಿಕೊಂಡರು. ಅವರು ತಮ್ಮ ತಮ್ಮ ಗಂಡಂದಿರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡೆದೆ ಒಳ್ಳೆಯದನ್ನೇ ಮಾಡುವವರಾಗಿದ್ದರು. ನೋಡಿ ಪ್ರೇರೆ, ಸತ್ಕ್ರಿಯೆ ಮೂಲಕ ಅಲಂಕಾರ ಎಂಬುವಂತ ನೋಡುವಾಗ ನಾವು ಪ್ರೇರೆ, ದೇವರ ವಾಕ್ಯ ಎಂಬುವಂತ ಆ ಒಂದು ಆತ್ಮರಕ್ಷಣೆಯ ವಾಕ್ಯಗಳಿಂದ ನಾವು ಅಲಂಕಾರವನ್ನು ಬೇಕಂತ ಪ್ರೇರೆ. ಇನ್ನೊಂದು ವಾಕ್ಯದಲ್ಲಿ ನಾವು ನೋಡುವಾಗ ಪ್ರೇರೆ, ಒಳ್ಳೊಳ್ಳೆ ಗುಣಗಳಿರುತ್ತೆ ಪ್ರೇರೆ. ಆ ಒಳ್ಳೆ ಗುಣಗಳು ದೇವರ ವಾಕ್ಯದ ಮೂಲಕ ನಾವು ಧರಿಸಿಕೊಂಡಿದ್ದಾಗ ಸೈತಾನ್ ಏನ್ ಮಾಡ್ತಾನೆ ಗೊತ್ತಾ, ಅವನ ಕೈ ಆಗಿಲ್ಲ ಅಂದ್ರೆ ಇನ್ನ 7 ಜನ ಕರ್ಕೊಬರ್ತಾನಂತೆ ಪ್ರೇರೆ 7 ಜನಕ್ಕೆ ಕರ್ಕೊಬರ್ತಾನಂತೆ ಪ್ರೇರೆ. 7 ಜನಕ್ಕೆ ಒಬ್ಬನ ಕೈಯಲ್ಲಿ ಆಗ್ಸಲ್ವಾ ಸೋಲಕ್ಕೆ ಭಕ್ತನ್ಗೆ ಪ್ರೇರೆ. ಪ್ರತಿದಿನ ನಾವು ದೇವರ ವಾಕ್ಯವನ್ನು ಓದ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ನಾವು ಹೊರಗಡೆ ಹೋದಾಗ ನಮ್ಗೆ ದೇವರ ವಾಕ್ಯವನ್ನು ಕುರಿತು, ದೇವರ ಒಂದು ಕಾರ್ಯವನ್ನು ಕುರಿತು, ದೇವರ ಚಿತ್ತವನ್ನು ಕುರಿತು ನಮ್ಗೆ ಆಲೋಚನೆ ಬರೋದಕ್ಕೆ ಸೈತಾನ್ ಬಿಡಲ್ಲ ಪ್ರೇರೆ. ಯಾಕೆಂದ್ರೆ ಮೊದಲಿಗಿಂತ ಹೆಚ್ಚಿನವರಾಗಿರ್ತಾರೆ ಅವರು. 7 ಜನ ಹೋಲಿಸಿ ಹೇಳಿದ್ದಾರೆ ಪ್ರೇರೆ, ಹೋಲಿಸಿ ವರ್ಣಿಸಿ ಹೇಳಿರುವಂತ ಮತ್ತೆ 7 ಜನ ಆಗಿರ್ಬೋದು, 100 ಜನ ಆಗಿರ್ಬೋದು ಪ್ರೇರೆ. ದೇವರ ಆ ವಾಕ್ಯವನ್ನು ನೆನೆಸದ ಹಾಗೆ ಅವನು ಹೋರಾಡ್ತಾನೆ. ನಮ್ಮ ಹೃದಯದಲ್ಲಿ ಹೋರಾಟ ಪ್ರೇರೆ. ಅಂತಿಂತ ಹೋರಾಟ ಅಲ್ಲ ಸೈತಾನ್ ಜೊತೆ ನಮ್ಗಿರೋದು. 1 ಸೆಕೆಂಡ್ ನಮ್ಗೆ ಫ್ರೀ ಇಲ್ಲ ಪ್ರೇರೆ, 1 ಸೆಕೆಂಡ್ ನಮ್ಗೆ ಫ್ರೀ ಇಲ್ಲ. ನಾವ್ ಏನಾದ್ರೂ ನಾನು ಇವತ್ತು ಪ್ರಾರ್ಥನೆ ಮಾಡಿದ್ದೀನಿ, ಗಂಟೆ ಪ್ರಾರ್ಥನೆ ಮಾಡಿದ್ದೀನಿ, ಗಂಟೆ ವಾಕ್ಯ ಓದಿದ್ದೀನಿ, ಇನ್ನು ನನಗೆ ಸೈತಾನದಿಂದ ನನಗೆ ಬಿಡುಗಡೆ ಸಿಕ್ತು ಅಂತ ಅನ್ಕೊಂಡ್ರೆ ಇಲ್ಲ ಪ್ರೇರೆ. ಪ್ರತಿ ಕ್ಷಣ ದೇವರ ಮಕ್ಕಳಾದಂತಹ ಕ್ರೈಸ್ತರ ಮಧ್ಯದಲ್ಲಿ ಸೈತಾನನು ಪ್ರತಿ ಕ್ಷಣ ಗರ್ಜಿಸುವ ಸಿಂಹೋದಪ್ಪದ ಪ್ರೇರೆ. ನಿದ್ರೆ ಮಾಡ್ತಾ ಇಲ್ವಾ? ಇಲ್ಲ ಪ್ರೇರೆ, ನಿದ್ರೆ ಮಾಡ್ತಲ್ಲ. ದೇವ್ರು ನಿದ್ರೆ ಮಾಡ್ತಾ ಇಲ್ಲ, ಆತನೇನಾದ್ರೂ ನಿದ್ರೆ ಮಾಡ್ತಾ, ಅವನು ನಿದ್ದೆ ಮಾಡಲ್ಲ ಪ್ರೇರೆ. ಕನಸಲ್ಲಾದ್ರೂ ಬಂದು ನಿಮ್ಮನ್ನು ಎಲ್ಲೆಲ್ಲೋ ಕರ್ಕೊ ಹೋಗ್ತಾನೆ, ಹೌದಾ? ಬಹಳ ಜನ ಕನಸು ಬೀಳುತ್ತೆ ಪ್ರೇರೆ. ಎಲ್ಲೆಲ್ಲೋ ಕರ್ಕೋಗಿ ಮಲಗಿಸಿರ್ತಾನೆ, ಎಲ್ಲೆಲ್ಲೋ ಕರ್ಕೋಗಿ ಓಡಾಡ್ಸಿ ಟ್ರಿಪ್ ಕರ್ಕೋಗ್ತಾನೆ ಪ್ರೇರೆ ಆತನು. ಕೆಟ್ಟ ಕೆಲಸಗಳನ್ನು ಮಾಡಿಸೋದಕ್ಕೆ ನಮ್ಮ ಹೃದಯದಲ್ಲಿ ಸೇರ್ಕೊಂಡು ಏನ್ ಮಾಡ್ತಾನೆ ಗೊತ್ತಾ, ಎಲ್ಲೆಲ್ಲೋ ಕರ್ಕೋಗಿ ಓಡಾಡ್ಸ್ಕೊಂಡು ಬರ್ತಾನೆ ಪ್ರೇರೆ. ಅಂದ್ರೆ ಹೃದಯನು ಬಹು ಜಾಗೃತಿಯಿಂದ ಪ್ರೇರೆ. ಯೆರೆಮೀಯನ ಗ್ರಂಥ ನೋಡಿಕೊಳ್ಳೋಣ ಪ್ರೇರೆ. 11:9 ದೇವರ ವಾಕ್ಯ ಹೇಳುತ್ತೆ, ಯೆರೆಮೀಯ 17:9 ಪ್ರೇರೆ, ಹೃದಯವು ಎಲ್ಲದಕ್ಕಿಂತ ವಂಚಕ, ಬಹಳ ಕ್ರಿಮಿನಲ್ ಅಂತ ಈ ಹೃದಯ ಪ್ರೇರೆ. ಇದು ಬಹಳ ಕ್ರಿಮಿನಲ್. ಹೃದಯವು ಎಲ್ಲದಕ್ಕಿಂತ ವಂಚಕ, ಇದು ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಗುಣವಾಗದ ರೋಗನ ಯಾವುದು ಪ್ರೇರೆ? ಈ ಲೋಕದಲ್ಲಿ ಗುಣವಾಗದ ರೋಗ ಯಾವ್ದಾದ್ರು ಐತೆ ಅಂದ್ರೆ ಒಂದಲ್ಲ ಒಂದು ದಿವಸ ಮೆಡಿಸಿನ್ ಸಿಗುತ್ತೆ, ಅಥವಾ ಸಿಕ್ಕಿದೆ, ಇಲ್ಲ ಮುಂದೆ ಸಿಗ್ಬೋದು. ಪ್ರತಿಯೊಂದು ವಸ್ತುಗಳಲ್ಲಿ, ಎಲೆಗಳಲ್ಲೂ, ಔಷಧಿಯಲ್ಲೂ ದೇವ್ರು ಮೆಡಿಸಿನ್ ಮಡಗಿದ್ದಾರೆ ಪ್ರೇರೆ. ಹುಡುಕ್ಬೇಕು ಅಷ್ಟೇ, ಡಾಕ್ಟರ್ಗಳು ಹುಡುಕ್ಬೇಕು. ಗುಣವಾಗದ ಒಂದು ರೋಗ ಐತೆ ಅಂದ್ರೆ ನೋಡುವಾಗ ಪ್ರೇರೆ ಪಾಪ ಪ್ರೇರೆ. ಈ ಪಾಪ ಐತಲ್ಲ, ಗುಣವಾಗದವಾಗುವಂತ ಒಂದು ವೈರಸ್. ಇದನ್ನು ಯಾರು ತಿಳಿದಾರೋ ಅದೇ ರೀತಿ ದೇವರು. ಇದನ್ನು ಯಾರು ತಿಳಿದವರು? ಪ್ರಪಂಚಕ್ಕಂತೂ ಗೊತ್ತಾಯ್ತಾರ ಪ್ರೇರೆ. ಯೇಸು ಸ್ವಾಮಿ ಒಂದು ಮತಕ್ಕೆ ಸಂಬಂಧಪಟ್ಟಿದ್ದಾನೆ, ಒಂದು ಕುಲಕ್ಕೆ ಸಂಬಂಧಪಟ್ಟಿದ್ದಾನೆ, ಒಂದು ದೇಶಕ್ಕೆ ಸಂಬಂಧಪಟ್ಟಿದ್ದಾನೆ ಎಂದು ಕರ್ತನೆ ಒಬ್ಬೊಬ್ರು ಪ್ರಿಯರೇ ಒಂದೊಂದು ದಾರಿಯನ್ನು ಹಿಡ್ಕೊಬಿಟ್ಟಿದ್ದಾರೆ ಪ್ರಿಯ. ಒಂದೊಂದು ದಾರಿ ಹಿಡ್ಕೊಬಿಟ್ಟಿದ್ದಾರೆ. ನಾನು ಈ ಮತ, ನಾನು ಈ ಕುಲ, ನಾನು ಈ ಜಾತಿ, ನಾನು ಈ ಭಾಷೆ. ಒಬ್ಬನಿಗೆ ಹೆಣ್ಣಿಂದ ಕಲ್ಸ್ಬಿಟ್ಟು ಅವನ ಆಯುಷ್ಯ ಇಲ್ಲ, ಆ ಹೆಣ್ಣಿನಿಂದನೇ ಓಡಾಡ್ಬೇಕು. ಒಬ್ಬನಿಗೆ ಹೀರೋ ಅಭಿಮಾನಿ ಆಗ್ಬಿಟ್ಟಿರ್ತಾನೆ ಪ್ರಿಯರೇ. ಹೀರೋ ಅಭಿಮಾನಿ ಆಗ್ಬಿಟ್ರೆ ಸಾಯೋವರೆಗೂ ಜೀವನದ ಬಗ್ಗೆ ಚಿಂತೆ ಇಲ್ಲ, ತಾಯಿ ತಂದೆ ಬಗ್ಗೆ ಚಿಂತೆ ಇಲ್ಲ, ಇವರನ್ನ ಹೆತ್ತಿರುವಂತ ದೇವರ ಬಗ್ಗೆ ಅಂತೂ ಚಿಂತೆನೇ ಇಲ್ಲ ಪ್ರೇರೆ. ಒಬ್ಬನಿಗೆ ಹಣದ ಬಗ್ಗೆ ಚಿಂತೆ, ಹಣದ ಬಗ್ಗೆ
ಗುಲಾಮ್ ತಂಟಲ್ಲಿ ಕಳ್ಸಿಬಿಟ್ಟಿರ್ತಾನೆ ಬೇರೆ. ಅವ್ನು ಸಾಯೋವರೆಗೂ ಹಣ ಸಂಪಾದನೆ ಮಾಡ್ಬೇಕು. ಬಡವ ಯೋಚನೆ ಮಾಡ್ತಾನೆ, ಕಾರಲ್ಲಿ ಓಡಾಡೋನ್ಗೆ ಅವ್ನು ನೋಡ್ಬಿಟ್ಟು ನಾನು ಇವನ್ ತರ ಯಾವಾಗೋದು, ಇವನ್ ಆಯುಸಲ್ಲ ಅದಕ್ಕೋಸ್ಕರ ಹೋಗು ದುಡಿ 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 ಸತ್ತೋಗು. ಒಂದ್ ದಿವಸ ನರಕಾಗ್ನಿಗೆ ಹೋಗು, ಒಂದ್ ದಿವಸ ನರಕಾಗ್ನಿಗೆ ಹೋಗು. ದೇವ್ರಿಗೋಸ್ಕರ ಮಾತ್ರ ನಿನ್ ಜೀವಕ್ಕೆ ಕೊಡ್ಬೇಡ, ದೇವ್ರಿಗೋಸ್ಕರ ಕೊಟ್ರೆ ಮಾತ್ರ ನಿನ್ನ ಬಿಡಲ್ಲ. ಏಬಲಿನ ಪ್ರಿಯರೇ, ಏಬಲಿನ್ಗೆ ಅವ್ರ ಅಣ್ಣ ಸಾಯಿಸಿದ ಯಾಕೆ ಪ್ರಿಯರೇ? ಕಾಯಿನನ್ನು ಸಾಯಿಸಿದ ಯಾಕೆ? ಅಪ್ಪ ಅಮ್ಮನಿಗೆ ಗೌರವ ಕೊಡ್ಲಿಲ್ಲ ಅಂತನಾ, ನನ್ಗೆ ಅಣ್ಣ ಅಂತ ಕರ್ದಿಲ್ಲ ಅಂತನಾ? ಅದಕ್ಕಲ್ಲ ಪ್ರಿಯರೇ, ದೇವರಿಗೆ ಒಳ್ಳೆ ಫಲ ಕೊಟ್ಟದರಿಂದ ಕೊಂದ. ಹೌದು ಪ್ರಿಯರೇ, ಯಾರಿದ್ದ ಅವನ ಒಳಗಡೆ? ಘಟ ಸರ್ಪನು. ಏನ್ ಪ್ರಿಯರೇ, ತಮ್ಮನಿಗೆ ಸಾಯಿಸುವಂತ ಮನಸ್ಸ? ಹೌದು ಪ್ರಿಯರೇ, ದೇವರಿಗೆ ಒಳ್ಳೆ ಫಲ ಕೊಡೋದಕ್ಕೆ ಯಾವಾಗ ನೀವು ಆಲೋಚನೆ ಮಾಡ್ತಿರೋ ಆಗ್ಲೇ ಒಂದು ಕಾರ್ಯ ಮಾಡ್ತೀರಿ. ಲೋಕಕ್ಕೋಸ್ಕರ ಬದುಕ್ಯ ಏನು ಟೆಚ್ಚ ಮಾಡಲ್ಲ, ಬದುಕು ಲೋಕಕ್ಕೋಸ್ಕರ ಬದುಕು. ನೀನ್ ಯಾವತ್ತು ಸತ್ರು ನನ್ನ ಹತ್ರನೇ ಬರೋದು, ನೀನು ನರಕಾಗ್ನಿಗೆ ನೀನು ಬರೋದು. ದೇವ್ರಿಗೋಸ್ಕರ ಬದುಕ್ತಾ ಬಿಡಲ್ಲ ಪ್ರಿಯರೇ, ಅವರು ಬಿಡಲ್ಲ. ಅಂದ್ರೆ ಆತನನ್ನ ಎದುರಿಸಿ ನಿಲ್ಲುವಂತ ಶಕ್ತಿ ನಮ್ಮಲ್ಲಿ ಇದೆಯಾ? ಆ ಕೆಡುಕನನ್ನು, ಆ ದುಷ್ಟನನ್ನು ಎದುರಿಸಿ ನಿಲ್ಲುವಂತ ಪವರ್ ನಮ್ಮಲ್ಲಿ ಇದೆಯಾ ಪ್ರೇರೆ? 70 ಮಂದಿ ಬಂದ್ಬಿಟ್ಟು ಏನಂತಾರೆ ಗೊತ್ತಾ? ಯೇಸು ಸಮೇತ ಕಡೆದಾಗಿ ನೋಡಿ ಮುಗಿಸ್ಕೊಳ್ಳೋಣ. 26ನೇ ವಚನವನ್ನು ನಾವು 11:26 ಕಡೆದಾಗಿ ನೋಡಿಕೊಂಡು ಮುಗಿಸ್ಕೊಳ್ಳೋಣ. ಅದೇ ಲೂಕನು ಬರೆದ ಸುವಾರ್ತೆ 11:26 ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ಕರಕೊಂಡು ಬರುವುದು, ಅವು ಒಳ ಹೊಕ್ಕು ಅಲ್ಲಿ ವಾಸ ಮಾಡುವವು. ಆಗ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟವುಗಳಾಗಿರುವುದು. ಅಂದ್ರೆ ಅವನ ಅಂತಸ್ಥಿತಿ ಹಿಂದೆ ದಿನ ಏನಾಗಿರ್ತಾನೆ? ಪರಿಶುದ್ಧನು, ಪವಿತ್ರನು, ಬಹಳ ಬಲಿಷ್ಠವಾಗಿರ್ತಾನಂತೆ ಪ್ರೇರೆ. ಯಾವುದೇ ಕೆಟ್ಟ ಆಲೋಚನೆಗಳ ಹೃದಯದಲ್ಲಿ ಬರೋದಕ್ಕೆ ಕೊಡದೆ, ದೇವರ ಸೇವೆಯ ನಿಮಿತ್ತ, ದೇವರ ಸುವಾರ್ತೆಯ ನಿಮಿತ್ತ ಹೋಗುವಂತ ಈ ಮನುಷ್ಯನು ಸೇರ್ತೆ ಮನೆ ಬರ್ತಾನೆ. ಮಾನದಿಸಿಕೆ ಏನ್ ಮಾಡ್ತಾನೆ ಗೊತ್ತಾ? ಅದ್ರಕ್ಕಿಂತ ಕೆಟ್ಟವು ಆಗದ ಅವ್ರ ಫ್ರೆಂಡ್ಸ್ಗಳು ಕರ್ಕೊಳ್ತಾನೆ ಪ್ರೇರೆ. ಸೈತಾನನಿಗೆ ಬಹಳ ಜನ ಫ್ರೆಂಡ್ಸು, ಅವನ್ಕಿಂತ ಕೆಟ್ಟವರಾದ ಫ್ರೆಂಡ್ಸು, ಅವನ್ಕಿಂತ ದೊಡ್ಡ ಕೊಲೆಗಳನ್ನು ಮಾಡಿಸಿರುವಂತ ಫ್ರೆಂಡ್ಸ್ಗಳು ಇರ್ತಾರೆ. ಅವ್ನು ಕರ್ಕೊಬೋತಾರೆ, ಬಾರು ನನ್ನ ಕೈಲಿ ಆಯ್ತಲ್ಲ ಇವ್ನು ಸೋಲ್ಸಕ್ಕೆ ಬಂದು ನೀನ್ ಏನ್ ಮಾಡು, ನನ್ಗೆ ಸಹಾಯ ಮಾಡು, ಏನ್ ಬೇಕು, ಏನ್ ಕೊಡ್ತೀಯ, ನೀನ್ ಏನ್ ತಿಂತೀಯ? ಕೊಡ್ತೀನಿ ಬಾ. ಅವನಿಗೆ ಬಹಳ ಆಸ್ತಿ ಐತೆ. ದೇವರ ವಾಕ್ಯವು ಅಮೂಲ್ಯವಾದಂತ ವಜ್ರ ವೈಡೂರ್ಯಕ್ಕಿಂತ ಬೆಲೆ ಬಾಳುವಂತ ವಾಕ್ಯಗಳೈತೆ. ಬಾ, ನಾನ್ ಕಿತ್ಕೋತೀನಿ, ಎಲ್ಲಾರು ಹಂಚ್ಕೊಳ್ಳೋಣ, ಮೋಜು ಮಾಡೋಣ, ಮಸ್ತಿ ಮಾಡೋಣ ಎಂದು ಪ್ರಿಯರೇ. ಲೋಕದಲ್ಲಿ ನಡೆಯುವಂತ ಈ ಫಿಲಂಗಳಲ್ಲಿ ನಡೆಯುವಂತ ಕಾರ್ಯಗಳು, ಇದು ಬೈಬಲ್ ಇಂದ ಸೈತಾನನು ಎಲ್ಲರ ಹೃದಯಗಳಲ್ಲಿ ತುಂಬಿದ್ದಾನೆ ಪ್ರಿಯರೇ, ಎಲ್ಲರ ಹೃದಯಗಳಲ್ಲಿ ತುಂಬಿದ್ದಾನೆ. ಇಲ್ಲಿ ನಡೆದಿರುವಂತ ಕಾರ್ಯಗಳು ಇವತ್ತು ಫಿಲಂಗಳಲ್ಲಿ ನೋಡ್ತಾ ಇದೀವಿ ಪ್ರಿಯರೇ. ಫಿಲಂಗಳಲ್ಲಿ ನೋಡ್ತಾ ಇಲ್ಲ ಬೇರೆ? ಹೌದು ಬೇರೆ. ಯಾವನಾದ್ರೂ ಮನುಷ್ಯನನ್ನ ಪ್ರೀತಿಸೋದನ್ನ ಎಲ್ಲಾದ್ರೂ ತೋರಿಸ್ತಾರ ಫಿಲಂಗಳಲ್ಲಿ? ತೋರಿಸಲ್ಲ ಬೇರೆ. ಕೊಂದಾಕು ಒಂದ್ ಮಾತಾಡ್ನ ಒಡಿ ಕೊಂದಾಕು, ಇದೇ ಪ್ರಿಯರೇ. ಮನುಷ್ಯನನ್ನು ಪ್ರೀತಿಸುವಂತ ಫಿಲಂಗಳು ತೆಗೆಯಲ್ಲ ಪ್ರಿಯರೇ, ಅವರು ತೆಗೆಯಲ್ಲ. ಯಾಕೆ ಗೊತ್ತಾ? ಇವ್ರೊಳಗಡೆ ಯಾರಿದ್ದಾನೆ ಗೊತ್ತಾ? ಇವ್ರೊಳಗಡೆ ಅವರಿದ್ದಾನೆ. ಯಾರು ಗೊತ್ತಾ? ಘಟ ಸರ್ಪನು ಒಬ್ಬೊಬ್ಬರ ಹೃದಯದಲ್ಲಿ ಸೇರ್ಕೊಂಡು ಈ ಫಿಲಂಗಳ ಮೂಲಕ ಪ್ರೇರೆ, ಫಿಲಂಗಳ ಮೂಲಕ ಪ್ರಪಂಚಕ್ಕೆ ಹೊಡೆದಾಡಿ, ಕೊಲ್ಲಿ, ಲಾಂಗ್ ಹಿಡ್ಕೊಳ್ಳಿ, ಮಚ್ಚಿಡ್ಕೊಳ್ಳಿ, ಎಲ್ಲ ಹಿಡ್ಕೊಂಡು ಸರ್ವನಾಶ ಆಗಿ ಸತ್ತೋಗಿ ಮನುಷ್ಯನನ್ನ ಪ್ರೀತಿಸೋದು ತೋರ್ಸಲ್ಲ ಪ್ರೇರೆ, ಎಲ್ಲ ತೋರ್ಸಲ್ಲ. ತೋರ್ಸೋದಕ್ಕೆ ಸಾಧ್ಯನೇ. ಯಾಕಂದ್ರೆ ಇವ್ರು ಹೃದಯದಲ್ಲಿ ತುಂಬಿರೋದೇ ಬಾಯಲ್ಲಿ ಬರ್ತಾ ಇದೆ ಪ್ರೇರೆ. ಬಾಯಲ್ಲಿ ಬರ್ತಾ ಇದ್ದಾರೆ, ಹೃದಯದಲ್ಲಿ ಯಾರಿದ್ದಾರೆ? ಅವನಿದ್ದಾನೆ ಪ್ರೇರೆ. ಒಬ್ಬೊಬ್ಬರ ಹೃದಯದಲ್ಲಿ ಸೇರ್ಕೊಂಡು ಮಾನವರನ್ನು ನರಕಾಗ್ನಿಗೆ ತೆಗೆದುಕೊಂಡು ಹೋಗುವುದಕ್ಕೆ ಹಗಲು ರಾತ್ರಿ ಆತನು ಕಷ್ಟ ಪಡ್ತಾ ಇದ್ದಾನೆ. ಯಾರು? ಘಟ ಸರ್ಪನು ಕಷ್ಟ ಪಡ್ತಾ ಇದ್ದಾನೆ. ಆತನು ಕಷ್ಟ ಪಡ್ತಾ ಇದ್ದಾನೆ. ಯಾಕೆ? ದೇವರ ಮಕ್ಕಳಾದಂತ ನಿನ್ನ ಮಕ್ಕಳನ್ನು ಬಿಡಲ್ಲ ದೇವ್ರೆ. ನಾನು ಸಣ್ಣ ತಪ್ಪು ಮಾಡಿದ್ಕೆ ನೀನು ಕಳಿಸ್ತಾ ನನಗೆ ಭೂಲೋಕಕ್ಕೆ? ಸಣ್ಣ ತಪ್ಪು ಮಾಡಿದಕ್ಕೆ ಕಳಿಸ್ತಾ? ಹೌದಾ? ನಿನ್ನ ಮಕ್ಳ ಕೈಯಲ್ಲಿ ತಪ್ಪು ಮಾಡಿಸ್ತೀನಿ ನಾನು, ತಡಿತೀಯ ನೀನು? ಆಯ್ತದ ನಿನ್ ಕೈ ತಡಿದೇವ್ರೆ ಅಂತ ಚಾಲೆಂಜ್ ಕಟ್ಟಿ ಭೂಲೋಕಕ್ಕೆ ಬಂದಿದ್ದಾನೆ. ಭೂನಿವಾಸಿಗಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಘಟ ಸರ್ಪನು ತನಗಿರುವಂತ ಕಾಲವು ಕೊಂಚವೆಂದು ತಿಳಿದು ಭೂನಿವಾಸಿಗಳ ಮೇಲೆ ಎರಗಿದ್ದಾನೆ. ಅವನು ದೇವರ ಮಕ್ಕಳ ಮೇಲೆ ಎರಗಿದ್ದಾನೆ ಪ್ರೇರೆ. ಒಬ್ಬೊಬ್ಬರಿಗೆ ಒಂದೊಂದು ರೂಟ್ ಅನ್ನು ತೋರಿಸಿ ಸರ್ವನಾಶಕ್ಕೆ ಕಳಿಸ್ತಾ ಇದ್ದಾನೆ. ಸರ್ವನಾಶಕ್ಕೆ 70 ಮಂದಿ ಬಂದು ಏನ್ ಹೇಳ್ತಾರೆ ಗೊತ್ತಾ? ಯೇಸು ಸ್ವಾಮಿಗೆ ಏನ್ ಹೇಳ್ತಾ ಇದಾರೆ ನೋಡಿ. ಅದೇ ಲೂಕ 10:18 ಏನ್ ಹೇಳ್ತಾ ಇದಾರೆ ಅಂದ್ರೆ, 10:18 ಕೊನೆಯದಾಗಿ ಕಡೆ ವಚನವನ್ನು ನೋಡಿ ಮುಗಿಸ್ಕೊಳ್ಳೋಣ. ಆ 70 ಮಂದಿ 17ರಿಂದ ಓದ್ತೀನಿ. ಲೂಕ 10:17 ಓದ್ತೀನಿ. ಸಾಕು ಸಾಕು ಥ್ಯಾಂಕ್ ಯು. ಏನ್ ಹೇಳ್ತಾರೆ? 70 ಮಂದಿ ಯೇಸು ಸಮೇತ ಏನ್ ಹೇಳ್ತಾ ಇದ್ರೆ,
70 ಮಂದಿಯು ಸಂತೋಷವುಳ್ಳವರಾಗಿ ಬಂದಂತೆ ಖುಷಿಯಾಗಿ ಬಂದು ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಎಂದರು. ಆತನು ಅವರಿಗೆ, ಸೈತಾನನು ಸಿಡಿಲಂತೆ ಆಕಾಶದಿಂದ ಮೇನ್ ವಿಲನ್ ಇದನ್ನು ಕಂಡ್ರಪ್ಪ, ನೀವು ಯಾವ್ದೋ ಚಿಲ್ಲರೆ ಪಾಡ್ರೆ ರೋಡಿನ ಸೋಲ್ಸ್ಬಿಟ್ಟು ಬಂದು ಬಹಳವಾಗಿ ಕೊಚ್ಕೋತಾ ಇದ್ದೀರಾ, ನಾವು ದೆವ್ವಗಳನ್ನ ಓಡಿಸಿದೀವಿ, ನನ್ನ ಮಾತು ಕೇಳ್ತಂತ ನೀವು ಇಲ್ಲಿ ಕೊಚ್ಕೋತಾ ಇದ್ದೀರಾ. ಇವ್ರ ಅಪ್ಪ ಒಬ್ಬ ಇದ್ದಾನೆ, ಯಾರು ಮೇನ್ ವಿಲನ್, ಹೆಲಿಕಾಪ್ಟರ್ ಇಳಿತಾ ಇದ್ದಾನೆ ಸಿಡಿಲಿನಂತ, ಅವನ್ನ ಸೋಲ್ಸೋಂತ ಪವರ್ ನಮ್ಮಲ್ಲಿ ಇದೆಯಾ? ಪವರ್ ನಮ್ಮಲ್ಲಿ ಇದೆಯಾ? ಅದೇ ಕೇಳ್ತಾ ಇದ್ದಾನೆ ಯೇಸು ಸ್ವಾಮಿ 70 ಮಂದಿಗೆ. ಇದು ಯಾವ್ದೋ ಚಿಲ್ಲರೆ ಪಡ್ರೆ ರೋಡ್ರಿಗಳು ಸೋಲ್ಸ್ಬಿಡ್ಬೋದು, ದೊಡ್ಡದಾಗ ಕೊಚ್ಕೋಬೇಡಿ. ಮೇನ್ ವಿಲನ್ ಇದ್ದಾನೆ, ಘಟ ಸರ್ಪನು, ಯೂನಿವರ್ಸಲ್ ವಿಲನ್. ಅವನ್ನ ಸೋಲ್ಸುವಂತ ಸರ್ವ ಆಯುಧಗಳನ್ನು ಧರಿಸ್ಕೊಂಡಿದ್ದೀರಾ? ದೇವರ ವಾಕ್ಯವನ್ನು ಕುರಿತು ಆಲೋಚನೆ ಮಾಡ್ತಾ ಇದ್ದೀರಾ? ದೇವರ ವಾಕ್ಯವನ್ನು ಸಾರುವುದಕ್ಕೆ ಆಲೋಚನೆ ಮಾಡ್ತಾ ಇದ್ದೀರಾ? ಆಲೋಚನೆ ಮಾಡ್ತಾ ಇದ್ದೀರಾ? ಅದು ಬಹಳ ಪ್ರಾಮುಖ್ಯ ಪ್ರಿಯರೇ. ನಾವು ಒಂಟಿಯರಾಗಿದ್ದು ಪರಿಶುದ್ಧರಾಗಿರೋದು ದೊಡ್ಡ ಕೆಲಸ ಅಲ್ಲ ಪ್ರಿಯರೇ. ನಿನ್ನೆ ವಾಕ್ಯ ನಾವು ನೋಡುವ ಪ್ರಿಯರೇ, ಮೊನ್ನೆ ಒಬ್ಬ ಮನುಷ್ಯನು ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದ ಶೂರನಿಗಿಂತಲೂ ಶ್ರೇಷ್ಠ. ಪ್ರೇರೆ, ನಾವು ಒಂಟಿಯಾಗಿದ್ದು ಪರಿಶುದ್ಧರಾಗಿದ್ದು ಒಂದು ದಿವಸನೂ ನಾವು ಕೆಟ್ಟ ಆಲೋಚನೆಗಳನ್ನು ಮಾಡದ ಹಾಗೆ ಮನೇಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಹಾಡಾಡ್ಕೊಂಡು ಇರ್ಬೋದು ಪ್ರೇರೆ. ಸೈತಾನನ ಜಾಗ ಕೊಡದೆ. ಆದ್ರೆ ನೀವು ಹೊರಗಡೆ ಹೋಗಿ ಸುವಾರ್ಥ ಸಾರುವಾಗ, ಅನೇಕರಿಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳುವಾಗ ಆತನ ಸುಮ್ಮನೆ ಇರಲ್ಲ ಪ್ರೇರೆ. ಯಾಕಂದ್ರೆ ನಿನ್ನ ಆಹಾರವನ್ನು, ದೇವರ ವಾಕ್ಯ ಮತ್ತು ಆಹಾರವನ್ನು ನೀರು ಎಂಬುವಂತ ಹೃದಯದಲ್ಲಿ ಚೆಲ್ಲುವಾಗ ಆ ಘಟ ಸರ್ಪನು ಸುಮ್ಮನೆ ಇರಲ್ಲ ಪ್ರೇರೆ. ಆತನು ಎದ್ದಿ ಕಾರ್ಯವನ್ನು ಮಾಡೋದಕ್ಕೆ ಪ್ರಯಾಸ ಪಡ್ತಾನೆ. ಅವಾಗ ನಾವು ಏನ್ ಮಾಡ್ಬೇಕು ಗೊತ್ತಾ? ದೇವರೇ, ಬದುಕುವುದಾದರೂ ಕ್ರಿಸ್ತನೇ, ಸತ್ತರೆ ನನಗೆ ಲಾಭ. ಏನ್ ಪೇರೆ? ಅನೇಕರು ಲಾಟ್ರಿ ಆಡ್ತಾರೆ ಪೇರೆ. 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ಬಂಡವಾಳ ಹಾಕಿ ಏನ್ ಮಾಡ್ತಾರೆ ಗೊತ್ತಾ? 1000 ರೂಪಾಯಿ ಗೆಲ್ಲೋದನ್ನು ನೋಡ್ತೀವಿ. ನನ್ನ ತಂದೆ ಒಂದು ಕಾಲದಲ್ಲಿ 1,000 ರೂಪಾಯಿ ಲಾಟ್ರಿಯಲ್ಲಿ ಕಳೆದ್ರು ಪ್ರೇರೆ. 16,000 ರೂಪಾಯಿ ನನ್ನ ಮುಂದೆ ಲಾಟ್ರಿಯನ್ನು ತೆಗೆದುಕೊಂಡ್ರು. ನಾವು ವಾಕ್ಯನ ಅರ್ಥ ಮಾಡಿಕೊಳ್ಳೋಣ ಪ್ರೇರೆ. ನಮ್ಮ ಜೀವನ ಎಂಬುವಂತ ಈ 10 ರೂಪಾಯಿ ಎಂಬುವಂತ ಈ ಒಂದು ಹಣವನ್ನು ದೇವರ ಮೇಲೆ ಹಾಕಿದ್ರೆ ಒಂದಲ್ಲ ಒಂದ್ ದಿವಸ ಲಾಟ್ರಿ ಹೊಡೆದೇ ಬರುತ್ತೆ. ಅದೇನ್ ಗೊತ್ತಾ? ನಿತ್ಯ ಜೀವ. 50-60 ವರ್ಷ ಜೀವಿತ ಅಷ್ಟೇ ಪ್ರಿಯರೇ. ಇದು ನೀನು ಬದುಕ್ತೀನಿ ಅನ್ಕೊಂಡಿದ್ದೀರಾ? ಕಷ್ಟ ಸಂಕಟಗಳಿದ್ರೆ ಆಡಂಬರ, ಕುತ್ಕೊಳಕ್ಕಾಗಲ್ಲ, ಎದ್ದೋದ್ರೆ ನಿಂತ್ಕೊಳಕ್ಕಾಗಲ್ಲ ಪ್ರೇರೆ. ಆಗಲ್ಲ ಪ್ರೇರೆ. ಕಷ್ಟ ಸಂಕಟಗಳ ಆಡಂಬರ ಕೊಟ್ಟಿರುವಂತ ಜೀವಿತ ಕಾಲದಲ್ಲಿ ಸೈತಾನನನ್ನು ಸೋಲಿಸಿ ಅನೇಕ ಆತ್ಮಗಳನ್ನು ಪರಲೋಕದ ಕಡೆ ನಡೆಸಬೇಕು ಪ್ರೇರೆ. ಪರಲೋಕದ ಕಡೆ. ನಿನ್ನಂತೆ ನನ್ನ ನೆರೆಯವನನ್ನು ಪ್ರೀತಿಸುವಂತ ಪ್ರೇರೆ. ನಿನ್ನಂತೆ ನನ್ನ ನೆರವನ್ನು ಯಾವ ರೀತಿ ಪ್ರೀತಿಸ್ತಾ ಇದ್ದೀನಿ? ದೇವ್ರ ಪ್ರೀತಿನ ಸಾರ್ತಾ ಇದೀವ ಪ್ರೇರೆ? ಸಾರ್ತಾ ಇಲ್ಲ ಪ್ರೇರೆ. ನಮ್ ಕೆಲಸ ಆಯ್ತು, ನಮ್ ಸಭೆ ಆಯ್ತು, ನಮ್ಮ ಮಾತಾಯ್ತು ಅಷ್ಟೇ. ಹೊರಗಡೆ ಯಾರಿಗಾದ್ರು ಸುವಾರ್ತೆ ಸರಿ ದೇವರ ವಾಕ್ಯ ಕಡೆ ನಡೆಸ್ತಾ ಇದೀವ? ಇಲ್ಲ ಪ್ರೇರೆ. ಕಷ್ಟ ಪಡ್ತಾ ಇಲ್ಲ ಸುವಾರ್ತೆ ಹೇಳೋದಕ್ಕೆ. ಭಯ. ಯಾಕೆ ಗೊತ್ತಾ? ಭಯ ಹುಟ್ಟಿಸ್ತಾ ಇದ್ದಾನೆ ಆತನು. ಆತನ ಬೆದರುವಿಕೆಗೆ, ಆತನ ಬಿರು ನೋಟಕ್ಕೆ ಹೆದರಬೇಡ ಅಂತ ಒಂದು ಕಾಲದಲ್ಲಿ ದೇವರು ಅನೇಕ ಭಕ್ತಾದಿಗಳಿಗೆ ಹೇಳಿದ್ದಾರೆ ಅಂತ ಮಾತು ನಮಗೂ ಹೇಳ್ತಾ ಇದ್ದಾರೆ. ಆತನ ಬಿರು ನೋಟಕ್ಕೆ ಹೆದರಬೇಡ. ಏನ್ ಮಾಡಕ್ಕಾಗತ್ತೆ ಆತನ ಕೈಗೆ? ಏನ್ ಮಾಡಕ್ಕಾಗುತ್ತೆ ಪ್ರೇರೆ? ಸುವಾರ್ತೆ ನಿಮಿತ್ತ, ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವನು ಅವ್ನು ಲಾಟ್ರಿ ಹೊಡೆದಂಗೆ ಪ್ರೇರೆ. ಹಳೆ ಪ್ಲಾಸ್ಟಿಕ್ ಕಬ್ಣ ಅವರು ಬಂದಾಗ ಪ್ರೇರೆ ನಮ್ಮ ಹಳೆ ಸಾಮಾನನ್ನು ಕೊಡ್ತೀವಿ ಪ್ರೇರೆ. ಹೌದಾ? ಕೊಡ್ತೀವಿ. ಹೊಸ ಪಾತ್ರೆ ಕೊಡ್ತಾನೆ ಪ್ರೇರೆ. ಹೊಸ ಪಾತ್ರೆ ಕೊಡ್ತಾನೆ. ಈ ಜೀವಿತವನ್ನು ದೇವರಿಗೋಸ್ಕರ ಸಮರ್ಪಿಸಿದ್ರೆ ಒಂದು ಹೊಸ ಪಾತ್ರೆ ಎನ್ನುವಂತ ಪರಲೋಕ ಸಿಗುತ್ತೆ. ಆ ಪರಲೋಕಕ್ಕೋಸ್ಕರ ಇವತ್ತು ಕಷ್ಟಪಡ್ಬೇಕು ನಾವು. ಕಷ್ಟಪಟ್ರೆ ವಿಶ್ರಾಂತಿ ಯಾರು ಗೊತ್ತಾ? ಈ ಲೋಕದಲ್ಲಿ ಸರ್ವ ಸುಖಗಳನ್ನು ನಂಬಿ ಸರ್ವ ಸುಖಕ್ಕೋಸ್ಕರ ಯೇಸು ಸ್ವಾಮಿನ ನಂಬಿರೋರ್ಗೆಲ್ಲ ಪರಲೋಕ. ವಿಶ್ರಾಂತಿ ಅಂದ್ರೆ ಕಷ್ಟಪಡುವವರಿಗೆ ವಿಶ್ರಾಂತಿ ಬೇಕು. ದೇವರು 6 ದಿವಸ ಕಷ್ಟಪಟ್ಟು 7ನೇ ದಿವಸ ವಿಶ್ರಾಂತಿ ತೆಗೆದುಕೊಂಡು ಹೋದಾಗ್ಲೇ ಘಟ ಸರ್ಪನು ವಿಶ್ರಾಂತಿನೂ ತೆಗೆದುಕೊಳ್ಳೋಕೆ ಬಿಟ್ಟಿಲ್ಲ ದೇವ್ರಿಗೆ. ಆಗ್ಲೇ ಆದಮನ ಒಳಗಡೆ ನುಗ್ಗಿ ಕಾರ್ಯವನ್ನು ಮಾಡ್ತಾನೆ. ಬೇರೆ ವಿಶ್ರಾಂತಿ ತೆಗೆದುಕೊಂಡು ಬಿಡಲ್ಲ. ಇವತ್ತು ನಾವು ವಿಶ್ರಾಂತಿ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ದೇವರ ಕೆಲಸವನ್ನು ಮಾಡಿ ಸೈತಾನನ, ಆ ಘಟ ಸರ್ಪನ ಪ್ಲಾನಿಂಗ್ ತಿಳ್ಕೊಂಡು ಆತನ ಮುಂದೆ ನಾವು ಹೋರಾಡ್ಬೇಕು. ಯಾವಾಗಲೂ ವಾಕ್ಯದ ಮೂಲಕ ಹೋರಾಡೋಣ ಪ್ರೇರು. ಈ ಮಾತುಗಳನ್ನು ಹೇಳುವಂತ ಸಮಯವನ್ನು ಮಾಡಿಕೊಟ್ಟಂತ ಸಭಾ ಪಾಲಕರಿಗೂ ಮತ್ತು ಮೊದಲದಾಗಿ ನನ್ನ ದೇವರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ, ಎಲ್ಲ ಕೂಡಿ ಬಂದಂತ ಎಲ್ಲ ದೇವ ಜನರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸುತ್ತಾ ನನ್ನ ಮಾತುಗಳನ್ನು